ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಂದ್ರೆ ಏನಂಟಿ ನೀವ್ ಹೇಳೋದು? ನಾವ್ ಆ ಕಿರೀಟನ ಕದ್ದಿದೀವಿ ಅಂತಿದ್ದೀರಾ? ಕದ್ದಿದ್ದೀರೋ ಮಾಯ ಮಾಡಿದ್ದೀರೋ ನೀವೇ ಹೇಳ್ಬೇಕು. ನೋಡಿದ್ರಾತೆ ಅವ್ರು ಹೇಗ್ ಮಾತಾಡ್ತಿದ್ದಾರೆ ಅಂತ ನೋಡಿದ್ರಾ? ಕಪ್ ಚುಕ್ಕಿನೇ ಇಲ್ದಿರೋ ನಮ್ ಕುಟುಂಬಕ್ಕೆ ಕಳ್ತನದ ಪಟ್ಟಿ ಕಟ್ತಿದ್ದಾರೆ ಅತ್ತೆ ಇವರು. ನಾನ್ ಹೇಳ್ತಾ ಇಲ್ಲಮ್ಮ, ನೀವೇ ಹೇಳ್ಕೊತಾ ಇದ್ದೀರಾ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ಆಂಟಿ. ಎಲ್ಲೋ ಏನೋ ಎಡ್ವರ್ಟ್ ಆಗಿರುತ್ತೆ. ಆ ಎಡವಟ್ ಎಲ್ಲಾಗಿದೆ ಅಂತ ನನಗ್ ಗೊತ್ತು. ಆ ಎಡವಟ್ ಮಾಡಿದ್ದು ನಮ್ಮ ಯಜಮಾನ್ರೆ. ನಾನು ಅವತ್ತಿಂದ ಹೇಳ್ತಾನೆ ಇದ್ದೆ, RR ನಗರದಲ್ಲಿರೋ ನಮ್ ದೊಡ್ಡಮ್ಮನ ಮನೆಗೆ ತಗೊಂಡು ಹೋಗಿ ಆ ಕಿರೀಟ ಇಡೋಣ ಅಂತ. ನನ್ ಮಾತೇ ಕೇಳಲಿಲ್ಲ. ಈಗ ನೋಡಿ ಏನಾಯ್ತು ಅಂತ. ನನ್ನ ಫ್ರೆಂಡ್ ದೊಡ್ಡ ಮನುಷ್ಯ ಮಹಾನುಭಾವ ಅಂತ ಹೇಳಿ ಅದನ್ನ ತಂದು ಈ ಮನೇಲಿ ಇಟ್ಟಿದ್ದಾರೆ. ಇವ್ರು ಹೀಗೆ ಮಾಡ್ತಾರೆ ಅಂತ ನನಗೇನ್ ಗೊತ್ತಿತ್ತೆ? ಅಂದ್ರೆ ಏನೋ ನಿನ್ ಉದ್ದೇಶ? ಆ ಕಿರೀಟನ ನಾವು ತಗೊಂಡ್ವಿ ಅಂತ ಹೇಳ್ತಿದ್ಯಾ? ನಾನು ಹೇಳಿಲ್ವೋ? ಕಣ್ಮುಂದೆ ಕಾಣ್ತಿದ್ಯಲ್ಲ. ಅಂದ್ರೆ ನನ್ ಮೇಲೆ ಅನುಮಾನ ಪಡ್ತಾ ಇದೀಯ ನೀನು? ಅನುಮಾನ ಪಡ್ದೆ ನೀನ್ ಮಾಡಿದಕ್ಕೆ ಸನ್ಮಾನ ಮಾಡುವಂತ್ಯ? ನೀನ್ ನಂಬಿ ಅಷ್ಟು ಬೆಲೆ ಬಾಳೋದನ್ನ ನಿಮ್ ಮನೇಲಿ ಇಟ್ಟಿದ್ದಕ್ಕೆ ನಿಜವಾಗ್ಲು ನಂಗೆ ಬುದ್ಧಿ ಇಲ್ಲ. ಎಷ್ಟಕ್ಕೂ ನಿನ್ನಂತ ಬುದ್ಧಿ ಇಲ್ದಿರೋನ್ನ ಸಾಕು. ಮಾತಾಡಿದ್ ಸಾಕು. ನನ್ನ ಬಗ್ಗೆ ಆಗ್ಲಿ ನನ್ನ ಕುಟುಂಬದ ಬಗ್ಗೆ ಆಗ್ಲಿ ಇನ್ನೊಂದು ಮಾತಾಡಿದ್ರೆ ಮರ್ಯಾದೆ ಇರೋಲ್ಲ. ಆ ಕಿರೀಟದ ಬೆಲೆ ಎಷ್ಟು ಅಂತ ಹೇಳೋ, ಅದಕ್ಕೆ ಡಬಲ್ ಅಮೌಂಟ್ ಚೆಕ್ ಬರ್ದು ನೀನ್ ಮುಖಕ್ಕೆ ಬಿಸಾಕ್ತೀನಿ. ನೀನು ಚೆಕ್ಕೋ ದುಡ್ಡು ನಮಗ್ ಬೇಕಾಗಿಲ್ಲ. ನಮ್ಮ ಕಿರೀಟನೇ ನಮಗ್ ಬೇಕು. ನಾವು ಹರಕೆ ತೀರ್ಸೋದಕ್ಕೆ ಅಂತ ಆ ತಾಯಿಗೆ ಮಾಡಿಸಿರೋ ಅಂತ ನಮ್ಮ ಕಿರೀಟನೇ ನಮಗ್ ಬೇಕು. ನಿಮಗೆ ಕರೆಕ್ಟಾಗಿ 1 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ಆ ಕಿರೀಟ ತಂದು ನಾನಿರೋ ಹೋಟ್ಲ್ ರೂಮ್ಗೆ ತಂದ್ಕೊಡಿ. ಇಲ್ದೆ ಹೋದ್ರೆ ನೆಕ್ಸ್ಟ್ ಮಿನಿಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ನಡಿಯೇ. ಶಂಕರಾವ್, ಶಂಕರ ನಿಂತ್ಕೊಳ್ಳೋ ಶಂಕರ. ನನ್ ಪ್ಲಾನ್ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ನನ್ ಮಾತು ಕೇಳೋ, ನಾನು ಹೇಳೋದನ್ನ ಕೇಳೋ, ನನ್ ಮಾತು ಕೇಳೋ. ಇದೇನು ಈ ಕಿರೀಟ ಶ್ಯಾಮನ್ ಹತ್ರ ಹೇಗ್ ಬಂತು?
ಥರ ಇದೆಯಲ್ಲ. ನಿನ್ನೆ ಬೀರುನಲ್ಲೇ ಇಟ್ಟಿದ್ಯಲ್ಲ. ಬೆಳಗ್ಗೆ ಆ ಬೀರು ಕೀಸ್ನ ನನಗೆ ಕೊಟ್ಟು ಹೋದ್ಯಲ್ಲ. ಅಂಥದ್ರಲ್ಲಿ ಕಿರೀಟ ನಿನ್ನ ಹತ್ರ ಹೇಗೆ ಬಂತು? ಅಂದ್ರೆ ಅತ್ತೆ ಅದು ಅದು ಇದು ಅಂತ ತೊದಲ್ತಿದ್ಯಲ್ಲ ಶ್ಯಾಮ. ಈ ಕಿರೀಟದ ಬಗ್ಗೆ ಇಲ್ಲಿ ತನಕ ಎಷ್ಟು ಗಲಾಟೆ ಆಯ್ತು ಗೊತ್ತಾ? ಅಷ್ಟಕ್ಕೂ ಈ ಕಿರೀಟನ ನೀನ್ ಯಾಕೆ ತಗೊಂಡೋದೆ? ಹೇಳ್ತೀನಕ್ಕ, ನಡೆದಿದ್ನ ಪೂರ್ತಿಯಾಗಿ ಹೇಳ್ತೀನಿ. ಅತ್ತೆ, ಈ ಕಿರೀಟದಲ್ಲಿ ಒಂದು ಹರಳು ಬಿದ್ದಿದ್ನ ನಿನ್ನೆ ಸಂಜೆ ನೋಡಿದೆ ನಾನು. ತಕ್ಷಣ ನನ್ನ ವಿಷಯನ ಅಖಿಲ್ ಅವ್ರಿಗೆ ಹೇಳಿದೆ. ಆ ವಿಷಯನ ಅತ್ತೆಗೆ ಹೇಳ್ದೇನೆ ಅಖಿಲಿಗೆ ಯಾಕೆ ಹೇಳಿದ್ ನೀನು? ಅಂದ್ರೆ ಅಮ್ಮನವ್ರಿಗೆ ಸಮರ್ಪಣೆ ಮಾಡೋ ಕಿರೀಟದಲ್ಲಿ ಹರಳು ಉದ್ರಿದೆ ಅನ್ನೋ ವಿಷಯ ಅತ್ತೆಗೆ ಹೇಳಿದ್ರೆ ಬೇಜಾರಾಗ್ತಾರಲ್ಲ ಅಂತ ನಾನು ಹೇಳಿಲ್ಲ. ಜ್ಯುವೆಲ್ರಿ ಶಾಪಿಗೆ ತಗೊಂಡು ಹೋಗಿ ಹೊಸ ಹರಳನ್ನ ಹಾಕ್ಸ್ಕೊಂಡು ತಗೊಂಡು ಬಂದು ಮತ್ತೆ ಅದೇ ಜಾಗದಲ್ಲಿ ಇಡೋಣ ಅಂತ ಅಖಿಲ್ ಅವ್ರಿಗೆ ಹೇಳಿದ್ದೆ. ಆ್ಯಕ್ಚುಲಿ ಅವನು ನಮಗೆ ನೆನ್ನೆ ರಾತ್ರಿನೇ ಕಿರೀಟ ಕೊಡ್ತೀನಿ ಅಂದಿದ್ದ. ಆದರೆ ಆಗಿರಲಿಲ್ಲ. ಬೆಳಗ್ಗೆ ಕೊಡ್ತೀನಿ ಅಂತ ರಾತ್ರಿ ಫೋನ್ ಮಾಡಿದ್ದ. ಆ ವಿಷಯನ ಅಂಕಲಿಗೆ ಹೇಳಿ ಬೆಳಿಗ್ಗೆನೇ ಕಿರೀಟ ತರಿಸ್ತೀವಿ ಅಂತ ಹೇಳೋಣ ಅಂದ್ಕೊಂಡೆ. ಆದರೆ ಗುರುಗಳ ಹತ್ರ ಹೋಗೋ ಅವಸರದಲ್ಲಿ ಅಂಕಲ್ಗೆ ಹೇಳೋದು ಮರ್ತೋಯ್ತು. ಗುರುಗಳ ಹತ್ರ ಹೋಗುವಾಗ ದಾರಿಲಿ ಈ ವಿಷಯ ನೆನಪಾಯ್ತು. ಅದಕ್ಕೆ ಶಾಪಿಗೆ ಹೋಗಿ ತಗೊಂಡು ಬಂದ್ವಿ. ಶ್ಯಾಮ, ಆ ಕಿರೀಟ ಕೊಡು. ತಗೊಳ್ಳಿ ನಿಮ್ ಕಿರೀಟ. ಥ್ಯಾಂಕ್ ಯು ಶ್ಯಾಮ. ಥ್ಯಾಂಕ್ ಯು ಅಖಿಲ್. ಥ್ಯಾಂಕ್ ಯು ವೆರಿ ಮಚ್. ಸಾರಿನೋ, ನಡೆದಿದ್ದು ಗೊತ್ತಾಗದೆ ಏನೇನೋ ಮಾತಾಡ್ದೆ. ಜೊತೆಗೆ ನನ್ನ ಹೆಂಡತಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ಲು. ಸಾರಿನೋ, ಎಕ್ಸ್ಟ್ರೀಮ್ಲಿ ಸಾರಿ. ಕಿರೀಟ ಕಾಣ್ತಿಲ್ಲ ಅನ್ನೋ ನೋವಿಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ನಿಮಗೆ ಅವಮಾನ ಮಾಡಿದ್ವಿ. ಅನ್ಬಾರ್ದು ಮಾತೆಲ್ಲ ಹೇಳಿ ನಿಮಗೆ ನೋವು ಕೊಟ್ಟಿದ್ದೀವಿ. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ಪರವಾಗಿಲ್ಲ ಬಿಡಮ್ಮ. ಹಾ, ಟೈಮ್ ಆಯ್ತು ಅನ್ಸುತ್ತೆ. ನೀವಿನ್ ಹೊರಡಿ. ಆಯ್ತು ಕಣೋ, ಬರ್ತೀನಿ. ಬೇಡ, ಮತ್ತೆ ಬರಬೇಡಿ. ನಮ್ಮ ಕುಟುಂಬದ ಮೇಲೆ ಅನುಮಾನ ಪಟ್ಟು ಅವಮಾನ ಮಾಡಿದ ಮನುಷ್ಯನಿಗೆ ಮತ್ತೆ ಈ ಮನೆಯಲ್ಲಿ ಕಾಲಿಡೋ ಅರ್ಹತೆ ಇಲ್ಲ. ನೀವಿನ್ ಹೊರಡಿ. ಸಾರಿ ಅತ್ತೆ, ನಮ್ಮಿಂದ ನೀವು ಮಾತು ಕೇಳಬೇಕಾಯ್ತು. ಮಾತು ಕೇಳಿದ್ದಕ್ಕೆ ನನಗೆ ಬೇಜಾರಾಗ್ತಿಲ್ಲಮ್ಮ. ನೀವು ಗುರುಗಳ ಹತ್ರ ಹೋಗದೆ ಇದ್ದಿದ್ದಕ್ಕೆ ನನಗೆ ತುಂಬ ನೋವಾಗ್ತಿದೆ. ವಿಶಿಷ್ಟ ಅಭಿಷೇಕ ಮಾಡದೆ ಇದ್ದಿದ್ದಕ್ಕೆ ನನಗೆ ನೋವಾಗ್ತಿದೆ. ಅಂದ್ರೆ ಅತ್ತೆ, ಬೇಡಮ್ಮ, ಈಗ ನೀನೇನು ಹೇಳಬೇಡ. ಈಗ ನೀವು ಏನೇ ಹೇಳಿದ್ರು
ಕೇಳೋ ಪರಿಸ್ಥಿತಿಲಿ ನಾನಿಲ್ಲ. ಆ ಕಿರೀಟ ಶ್ಯಾಮನ್ ಹತ್ರ ಹೇಗ್ ಬಂತು? ಅಂದ್ರೆ ಇವರು ರಮಣಯ್ಯನ್ನ ಹಿಡ್ದಿರ್ತಾರ? ಆ ಥರ ಆಗಕ್ಕೆ ಅವಕಾಶ ಇಲ್ವಲ್ಲ. ರಮಣಯ್ಯನೇ ಆ ಕಿರೀಟನ ಕದ್ದಿರ್ತಾನೆ ಅನ್ನೋ ಯೋಚನೆ ಇವ್ರಿಗೆ ಬರಕ್ಕೆ ಚಾನ್ಸೇ ಇಲ್ಲ. ಮತ್ತೆ ಕಿರೀಟ ಅವ್ರ ಹತ್ರ ಹೇಗ್ ಬಂತು? ರಮಣಯ್ಯನೇ ಕೇಳ್ತೀನಿ. ಹಲೋ ಐಶ್ವರ್ಯಮ್ಮ. ರಮಣಯ್ಯ, ಕಿರೀಟ ಅವ್ರ ಹತ್ರ ಹೇಗ್ ಬಂತು? ಏನು ಹೇಳು ಅಂತೀರಮ್ಮ? ಅವ್ರು ನನಗೆ ದೊಡ್ಡ ಮೋಸ ಮಾಡಿಬಿಟ್ರಮ್ಮ. ಮೋಸ ಮಾಡಿದ್ರಾ? ಹೌದಮ್ಮ, ನನಗೆ ಲಾಟ್ರಿ ಹೊಡೆದೈತೆ ಅಂತ ಸುಳ್ಳು ಹೇಳಿದ್ರಮ್ಮ. ನಿಮ್ಗೆ ಲಾಟ್ರಿಯಲ್ಲಿ 2 ಲಕ್ಷ ಬಹುಮಾನ ಬಂದಿದೆ. ಯಾವ ಕಿರೀಟ ಸರ್? ಹೇಳ್ತೀಯಾ ಇಲ್ವಾ? ಹಂಗೆ ಅಖಿಲ್ ಸರ್ಗೆ ಸಿಕ್ಕಾಕೊಳ್ದಂಗೆ ಓಡೋದ್ನಮ್ಮ. ಮತ್ತೆ ಆ ಕಿರೀಟ ಅವ್ರ ಹತ್ರ ಹೇಗ್ ಬಂತು? ಅಲ್ಲಿ ತಪ್ಪಿಸ್ಕೊಂಡು ಓಡೋದವನು ಯಾರ ಕಣ್ಣಿಗೂ ಬೀಳ್ದೆ ಒಂದ್ ಕಡೆ ಬಚ್ಚಿಟ್ಕೊಂಡಮ್ಮ. ಏನೋ ಇಲ್ಲ ಉಸ್ಕೊಂಡಿದ್ಯಾ? ಎದ್ದಳು. ಏನೋ ಕಿರೀಟ ಎಲ್ಲಿ ಅಂದ್ರೆ ಹೇಳ್ತೀನಿ ಅಂತ ಓಡ್ ಹೋಗ್ತೀಯಾ? ಎಲ್ಲೋ ಕಿರೀಟ ಹೇಳೋ. ಯಾವ ಕಿರೀಟ ಸರ್? ನನಗೇನು ಗೊತ್ತಿಲ್ಲ. ನಾನು ಯಾವ ಕಳ್ತನೂ ಮಾಡಿಲ್ಲ, ಅದಕ್ಕೆ ಓಡೋಗಿದ್ದು. ನೀನು ಕಳ್ತನ ಮಾಡಿದ್ಯಾ ಅಂತ ನಮಗೆ ಗೊತ್ತು ಕಣೋ. ಯಾವ ಕಳ್ತನ ಸರ್? ನಿಜ ಒಪ್ಕೊಂಡು ಆ ಕಿರೀಟ ನಮಗೆ ಕೊಡ್ತೀಯಾ, ಇಲ್ಲ ನಿನ್ನ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಿಗೆ ಕೊಡು ಅಂತೀಯಾ? ಅಲ್ಲ ಆದ್ರೆ ಅವ್ರು ನಿನ್ನ ಕೈಲಿ ಹೇಗೆ ನಿಜ ಹೇಳಿಸ್ಬೇಕೋ ಹಾಗೆ ನಿಜ ಹೇಳಿಸ್ತಾರೆ. ಬೇಡ ಬೇಡ ಸರ್, ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗ್ಬೇಡಿ ಸರ್. ಬೇಡ ಸರ್, ಬೇಡ. ಹೇಳ್ತೀನಿ ಸರ್, ಏನಾಯ್ತೋ ಎಲ್ಲ ಹೇಳ್ತೀನಿ. ನಿಮ್ಮ ಕಿರೀಟ ನಿಮಗೆ ಕೊಟ್ಬಿಡ್ತೀನಿ. ಹೇಳು, ಏನ್ ನಡೀತೋ ಹೇಳೋ. ಅದೇನಾಯ್ತು ಅಂತಂದ್ರೆ ಅದು ಅದೇ ನಾನ್ ಹೇಳಿದ ಕೆಲ್ಸ ಮಾಡ್ದೆ ಅನ್ಕೋ, ನಿನಗ್ ₹1,00,000 ಕೊಡ್ತೀನಿ. ಏನ್ ಮಾಡ್ಬೇಕಮ್ಮ? ಶ್ಯಾಮ ರೂಮಲ್ಲಿರೋ ಬೀರುಲಿ ಕಿರೀಟ ಇದೆ, ಅದನ್ನ ಕದಿಬೇಕು. ಐಶ್ವರ್ಯ ಅಕ್ಕನ ಹಿಂಗೆ ನಡೆದಿದ್ದನ್ನ ಅವ್ರಿಗೆ ಹೇಳಿ ಕಿರೀಟನ ಅವ್ರಿಗೆ ಕೊಟ್ಟಿದ್ದೀನಮ್ಮ. ಬೇರೆ ದಾರಿನೇ ಇಲ್ಲದೆ ನಿಮ್ಮ ಹೆಸರನ್ನು ಕೂಡ ಹೇಳ್ಬೇಕಾಯ್ತಮ್ಮ. ನನ್ನ ಕ್ಷಮಿಸ್ಬಿಡಮ್ಮ. ಇಡ್ತೀನಮ್ಮ. ಬೇರೆ ದಾರಿನೇ ಇಲ್ಲದೆ ನಿಮ್ಮ ಹೆಸರನ್ನು ಕೂಡ ಹೇಳ್ಬೇಕಾಯ್ತಮ್ಮ. ನಾನೇ ಆ ಕಿರೀಟನ ಕಳ್ತನ ಮಾಡಿಸ್ದೆ ಅಂತ ಅಖಿಲ್ಗೆ ಶ್ಯಾಮಗೆ ಗೊತ್ತಾಗೋಗಿದೆ. ಈಗ ಹೇಗ್ ತಪ್ಪಿಸ್ಕೊಳ್ಳಿ? ಬೇಡ ಶ್ಯಾಮ, ನನ್ನ ತಡಿಬೇಡ. ಕಿರೀಟ ಕಳ್ತನ ಮಾಡಿಸಿ ನಮ್ಮ ಮನೆ ಮರ್ಯಾದೆ ಯಾಕೆ ತೆಗ್ದೆ ಅಂತ ಅತ್ತಿಗೆ ನಾ ಕೇಳಲೇಬೇಕು. ಈ ವಿಷಯ ನಮ್ಮ ಮನೇಲಿ ಎಲ್ಲರಿಗೂ ಹೇಳಿ ಇನ್ಯಾವತ್ತೂ ಹೀಗೆ ತಪ್ಪು ಮಾಡಿದ ಹಾಗೆ ಅತ್ತಿಗೆಗೆ ಬುದ್ಧಿ ಕಲಿಸ್ಲೇಬೇಕು. ಆವೇಶ ಪಡ್ಬೇಡ್ರಿ, ದಯವಿಟ್ಟು ನೀವು ಹೀಗೆ ಕೋಪ ಮಾಡ್ಕೋಬೇಡಿ. ಈ ವಿಷಯ ಮನೇಲಿ ಎಲ್ರಿಗೂ ಗೊತ್ತಾಗೋದು ಅಷ್ಟು ಒಳ್ಳೇದಲ್ಲ. ಎಲ್ರೂ ಮುಂದೆ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಐಶ್ವರ್ಯ ಅಕ್ಕ ಮತ್ತೆ ತವ್ರ ಮನೆಗೆ ಹೋಗ್ತಾರೆ. ಮತ್ತೆ ಅವ್ರನ್ನ ಬೇಡ್ಕೊಂಡು ಕರ್ಕೊಂಡು ಬರೋದು ತುಂಬಾ ಕಷ್ಟ ಆಗತ್ತೆ. ಅದಕ್ಕೆ ಅಂತ
ಇಷ್ಟು ತಪ್ಪು ಮಾಡಿದಾರೆ ಅಂತ ಗೊತ್ತಿದ್ರು ಬಿಟ್ಬಿಡು ಅಂತ್ಯಾ? ಬಿಡೋದ್ ಬೇಡ ರೀ, ಬಿಡಬಾರ್ದು. ನಾನೇ ಹೋಗಿ ಅಕ್ಕನ ಹತ್ರ ಮಾತಾಡ್ತೀನಿ. ಅವ್ರಿಗೆ ಹೇಗೆ ಹೇಳಬೇಕೋ ಹಾಗೆ ಹೇಳ್ತೀನಿ. ಇನ್ಯಾವತ್ತೂ ಈ ರೀತಿ ತಪ್ಪು ಮಾಡ್ದಿರೋ ಹಾಗೆ ಹೇಳ್ಬಿಟ್ಟು ಬರ್ತೀನಿ. ನಡಿ, ನಾನು ಕೂಡ ಬರ್ತೀನಿ. ಬೇಡ ರೀ, ನೀವು ಬರೋದು ಬೇಡ. ನೀವು ತುಂಬ ಕೋಪದಲ್ಲಿದ್ದೀರಾ. ನೀವಲ್ಲಿ ಬಂದ್ಬಿಟ್ರೆ ದೊಡ್ಡ ಗಲಾಟೆನೇ ಆಗುತ್ತೆ. ನಾನು ಹೋಗಿ ಮಾತಾಡ್ತೀನಲ್ಲ. ಈ ವಿಷಯದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಸರಿ, ಹೋಗಿ ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟು ಬಾ. ಸರಿ ರೀ. ಶ್ಯಾಮ, ಏನ್ ಇವಾಗ ಬರ್ತಿದ್ಯಾ? ಆಕ್ಚುಲಿ ನಾನೇ ನಿನ್ನ ಹತ್ರ ಬರ್ಬೇಕು ಅಂದ್ಕೊಂಡೆ. ಯಾಕೆ? ಮಾಡಿರೋ ತಪ್ಪನ್ನ ಒಪ್ಕೊಳಕ್ಕ? ತಪ್ಪೊಪ್ಕೊಳ್ಳೋದೇನು? ಸಮಯಕ್ಕೆ ಕಿರೀಟನ ತಂದು ಮಾವನ್ ಮರ್ಯಾದೆ ಉಳಿಸಿದ್ಯಲ್ಲ ಅಂತ ನಿನ್ಗೆ ವಿಶ್ ಮಾಡೋಣ ಅಂತ ನಿನ್ ಹತ್ರ ಬರೋಣ ಅನ್ಕೊಂಡೆ. ನಮ್ ಕುಟುಂಬಕ್ಕೆ ಮಾಡ್ಬೇಕಾದ ಅವಮಾನ ಮಾಡಿ ನನ್ನ ಅಭಿನಂದಿಸೋಕೆ ಬರ್ಬೇಕು ಅನ್ಕೊಂಡ್ರಾ? ನಮ್ ಕುಟುಂಬಕ್ಕೆ ನಾನ್ ಅವಮಾನ ಮಾಡೋದಂದ್ರೇನು? ಅವಮಾನ ಅಷ್ಟೇ ಅಲ್ಲ, ನೀವು ನಮ್ ಕುಟುಂಬಕ್ಕೆ ದ್ರೋಹ ಕೂಡ ಮಾಡಿದ್ದೀರಾ. ಅವಮಾನ ಏನು, ದ್ರೋಹ ಏನು? ಇಲ್ಲಿ ನೀನ್ ಏನ್ ಮಾತಾಡ್ತಿದ್ಯೋ ನನಗಂತೂ ಗೊತ್ತಾಗ್ತಿಲ್ಲ. ಯಾಕೆ ಗೊತ್ತಾಗ್ತಿಲ್ಲ? ರಮಣಯ್ಯ ನಮ್ಗೆಲ್ಲ ಹೇಳಿರೋ ವಿಷಯ ನಿನಗ್ ಗೊತ್ತಾಯ್ತು ಅಂತ ನನಗ್ ಗೊತ್ತಿದೆ. ಏನ್ ರಮಣಯ್ಯ ಏನ್ ಹೇಳ್ದ? ಆ ಕಿರೀಟನ ನೀನೇ ಕಳ್ತನ ಮಾಡಿಸ್ದೆ ಅನ್ನೋದು ರಮಣಯ್ಯ ನಮಗ್ ಹೇಳಿದ್ದಾನೆ. ಕಿರೀಟ ಕಳ್ತಾನನ? ಆ ಕಿರೀಟಕ್ಕೇನೋ ಹರಳು ಉದುರಿದೆ ಅಂತ ಸರಿ ಮಾಡ್ಬೇಕು ಅಂತ ತಗೊಂಡ್ ಹೋದ್ಯಲ್ಲ ನೀನು. ಮತ್ತೆ ಕಳ್ತನ ಅಂತಿದ್ಯಲ್ಲ? ಏನೋ ನಿನ್ ಮಾತೇ ನನಗೆ ಅರ್ಥ ಆಗ್ತಿಲ್ಲ. ಅಷ್ಟೇನ್ ನಟಿಸ್ಬೇಡ ಅಕ್ಕ. ಕಿರೀಟ ಕಳ್ತನನ ನೀನೇ ಮಾಡಿಸಿದ್ದು ಅನ್ನೋ ವಿಷಯ ರಮಣಯ್ಯ ನಮಗ್ ಹೇಳಾಯ್ತು. ಅವನ್ ಹೇಳಿದ್ರೆ ನಂಬಿಡ್ತೀಯಾ? ನಿನಗಿಂತ ದೊಡ್ಡವಳು ಅನ್ನೋ ಗೌರವನೂ ಕೂಡ ಇಲ್ದೆ ನನ್ನ ಕಳ್ಳಿ ಅಂತೀಯಾ? ಆ ಕಿರೀಟನ ನೋಡಿ ರಮಣಯ್ಯಂಗೆ ಕಣ್ ಕುಕ್ಕಿತೇನೋ, ಅದಕ್ಕೆ ಕಳ್ತನ ಮಾಡಿರ್ತಾನೆ. ಸಿಕ್ಬಿದ್ದಿದ್ದಕ್ಕೆ ತಪ್ಪಿಸ್ಕೊಳ್ಳೋಕೋಸ್ಕರ ನನ್ನ ಹೆಸರೇ ಹೇಳಿರ್ತಾನೆ. ನೀನ್ ಹಾಗೆ ಹೇಳಿದ್ರೆ ನಂಬ್ತೀನಿ ಅನ್ಕೊಂಡ್ಯಾ? ನಾನೇ ಅಲ್ಲ, ನಿಮ್ಮನ್ನ ಅಷ್ಟೆಲ್ಲ ನಂಬೋ ಅತ್ತೇನೂ ಕೂಡ ಈ ವಿಷಯದಲ್ಲಿ ನಂಬಲ್ಲ. ಯಾಕೆ ನಂಬಲ್ಲ? ಅತ್ತೆ ನನ್ ಮಾತ್ ನಂಬ್ತಾರ ಅಥವಾ ಆ ರಮಣಯ್ಯ ಹೇಳೋದ್ ನಂಬ್ತಾರ? ಅಷ್ಟಕ್ಕೂ ಅತ್ತೆ ಆಗ್ಲಿ ಮಾವ ಆಗ್ಲಿ ಸಾಕ್ಷಿ ಇಲ್ದೆ ಯಾರು ಏನು ನಂಬಲ್ಲ.
ನಾನೇ ರಮಣಯ್ಯಂಗ್ ಹೇಳಿ ನಾನೇ ಕಳ್ತನ ಮಾಡ್ಸಿದೀನಿ ಅನ್ನೋದಕ್ಕೆ ನಿನ್ ಹತ್ರ ಸಾಕ್ಷಿ ಏನಿದೆ ಅಂತ ಕೇಳ್ತಾರೆ. ಅವಾಗ ಯಾವ ಸಾಕ್ಷಿ ತೋರಿಸ್ತೀಯಾ? ನಿಮ್ ಮನಸ್ಸಾಕ್ಷಿನೇ ತೋರಿಸ್ತೀನಿ. ನೀವು ತಪ್ಪು ಮಾಡಿದ್ದೀರಾ ಅಂತ ನಿಮ್ ಅಂತರಾತ್ಮದ ಹತ್ರನೇ ಹೇಳಿಸ್ತೀನಿ. ನೀವು ಸುಳ್ಳು ಹೇಳಿ ಪ್ರಪಂಚನ ನಂಬಿಸ್ಬೋದೇ ಹೊರತು ನಿಮ್ ಅಂತರಾತ್ಮನ ನಂಬ್ಸಕ್ಕಾಗಲ್ಲ.